ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಸ್ ಎಂ ಸಚಿನ್. ಸೊ ಉಪೇಂದ್ರ ಅವರ ಸಿನಿಮಾ ಅಂತಂದ್ರೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಕೆಲವು ಜನ ಅಂತಾರೆ ಉಪೇಂದ್ರ ಅವ್ರ ಸಿನಿಮಾ ಅರ್ಥ ಆಗಂಗಿಲ್ಲ, ಹಾಗೆ ಹೀಗೆ ಒಂಥರ ಆ, ಅಸಹ್ಯವಾಗಿ ತೋರಿಸ್ತಾರೆ, ಅಥವಾ ಇನ್ನು ಕೆಲವೊಂದು ಸೀನ್ಗಳೆಲ್ಲ ಈ ಥರ ಇರುತ್ತೆ, ಆ ಥರ ಇರುತ್ತೆ. ಅಂದರೆ ಅವ್ರ ಪ್ರೀವಿಯಸ್ ಹಿಂದಿಗಡೆ ಸಿನಿಮಾ ಏನು ನೋಡಿರ್ತೀವಲ್ಲ ಆ ಥರ ಅವರು ಇಲ್ಗಿಲ್ಗಿ ಫಿಲ್ಟರ್ ಇರಲ್ಲ, ಆ ಥರ ಸಿನಿಮಾ ಮಾಡಿರ್ತಾರೆ. ಏನು ಅವ್ರಿಗೆ ವಿಷನ್ ಅಂದರೆ ಏನು ಹೇಳಬೇಕಾಗಿರುತ್ತಲ್ಲ ಅದನ್ನು ಡೈರೆಕ್ಟಾಗಿ ಹೇಳ್ಕೊತಾರೆ. ತಲೆಗೂ ಮತ್ತು ಮನಸ್ಸಿಗೂ ಫಿಲ್ಟ್ರ್ ಇಲ್ಲದೆ ಏನು ಬರ್ತಾವಂತಾರಲ್ಲ ಮಾತು, ಸೊ ಅವನನ್ನು ಓಪನ್ ಆಗಿ ಹೇಳ್ಕೊಳ್ಳೋನು ಅಥವಾ ಓಪನ್ ಹಾರ್ಟೆಡ್ ಪರ್ಸನ್ ಅಂತ ಅಂತೀವಲ್ಲ, ಸೊ ಆ ಥರ. ಯಾಕಂತಂದರೆ ಉಪೇಂದ್ರ ಅವ್ರ ಸಿನಿಮಾ ನಾವು ನೋಡ್ತಿದ್ವಿ ಅಂತಂತಂದರೆ ಹೆಂಗಿರುತ್ತೆ ಅಂತಂದರೆ ಯಾವುದ್ರಲ್ಲೂ ಅಂದರೆ ಒಂಥರ ಫಿಲ್ಟರ್ಲೆಸ್ ಇರ್ತವೆ. ಸೊ ನೋಡಿದರೆ ಸಡನ್ನಾಗಿ ಅರ್ಥ ಆಗಲ್ಲ. ಯಾಕಂತಂದರೆ ನಮ್ಮ ಜೀವನದಲ್ಲಿ ಏನಾಗ್ತಿರುತ್ತೆ, ಯಾವುದ್ರ ಬಗ್ಗೆ ಏನು ಅಂತ ಅನ್ನೋದ್ರ ಬಗ್ಗೆನೇ ಹೇಳ್ತಿರ್ತಾರೆ, ಬಟ್ ಅದು ನಮ್ಗೆ ಅರ್ಥ ಆಗಲ್ಲ. ಯಾಕಂತಂದರೆ ನಾವು ಸಿನಿಮಾ ಥರ ನೋಡೋಕೆ ಹೋಗಿರ್ತೀವಿ. ಸೊ ಅದಕ್ಕಾಗಿಯೇ ಸಿನಿಮಾ ನಮ್ಗೆ ಅರ್ಥ ಆಗಲ್ಲ. ಸೊ ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಸದ್ಯಕ್ಕೆ ರಿಲೀಸ್ ಆಗಿರುವಂಥ ಯು ಐ ಸಿನಿಮಾ. ಸೊ ಯು ಐ ಸಿನಿಮಾ ವರ್ಲ್ಡ್ ವೈಡ್, ಸೊ ಎಷ್ಟೋ ಜನ ಇನ್ನೂ ಸಿನಿಮಾ ನೋಡಿಲ್ಲ ಅನಿಸುತ್ತೆ, ಬಟ್ ಹೋಗಿ ಸಿನಿಮಾನ ನೋಡಿ. ಯಾಕಂತಂದರೆ ಸಿನಿಮಾನ ಆ ರೇಂಜ್ಗೆ ಇಟ್ಟಿದ್ದಾರೆ. ಆ ಸಿನಿಮಾನ ದಯವಿಟ್ಟು ಯಾರು ಸಿನಿಮಾ ಥರ ಅಂದರೆ ಈ ಸ್ಟೋರಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಬಂದು ಎಂಡ್ ಆಗುತ್ತೆ ಅನ್ನೋ ಥರ ನೋಡೋಕ್ಕಾದ್ರೆ ಸಿನಿಮಾನ ದಯವಿಟ್ಟು ನಿಮ್ಗೆ ನೋಡಿದ್ರೂ ಅರ್ಥ ಆಗಲ್ಲ. ಯಾಕಂತಂದರೆ ಸಿನಿಮಾದ ನೋಡೋಕೆ ಹೋದಾಗ, ಸೊ ನಾನು ನೋಡಿರೋ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ಬೇಕಂತಂದರೆ, ಸೊ ಅಲ್ಲಿ ಬರುವಂಥ ಕೆಲವೊಂದು ಸೀನ್ಗಳಾಗಿರ್ಬೋದು, ಒಂದೊಂದು ಸೀನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಯಾಕಂತಂದರೆ ಒಂದೊಂದು ಸೀನು ನೀವು ನೋಡ್ದೇನೋ ಆ ಕಡೆ ಈ ಕಡೆ, ಅಥವಾ ಏನೋ ಒಂದು ಫೋನ್ ಕಾಲ್ ಬಂತು ರಿಸೀವ್ ಮಾಡಿ ಕೆಳಗಡೆ ಮಾತಾಡಿ ಕುಂತ್ಕೊಂಡು ಮಾತಾಡಿ ಎದ್ದರೆ ನಿಮ್ಗೆ ಆ ಸೀನಲ್ಲಿ ಏನಾಯಿತು ಅನ್ನೋದೇ ಗೊತ್ತಾಗಲ್ಲ. ಯಾಕಂದರೆ ಪಿನ್ ಟು ಪಿನ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದಾಗ ಮಾತ್ರ ನಿಮ್ಗೆ ಅದೊಂದು ಸಿನಿಮಾದ್ದು ಒಂದು ಏನು ಅನ್ನೋದು ಅರ್ಥ ಆಗುತ್ತೆ. ಸೊ ಅರ್ಥನ ನೀವು ಸಿನಿಮಾ ಥರ ಅರ್ಥ ಮಾಡ್ಕೋಕೆ ಹೋಗ್ಬಿಡಿ. ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನಾಗಿದೆ, ಹಿಂದ್ಗಡೆ ಏನಾಗಿದೆ, ಸೊ ಕೆಲವೊಂದು ಅದರಲ್ಲಿ ಒಂದು ಕೀ ಪಾಯಿಂಟ್ಸ್ ಅಂದರೆ ನೋಡೋಕೆ ಹೋಗೋದು ಈ ಥರ ಪಾಯಿಂಟ್ಸ್ ಹೇಳೋದಾದರೆ, ನಮ್ಮ ಈಗ ಪ್ರೆಸೆಂಟ್ ಸಿಚುವೇಶನ್ ಅಂದರೆ ಪ್ರಕೃತಿ ಬಗ್ಗೆ ಏನೈತಲ್ಲ, ಸೊ ಆ ಪ್ರಕೃತಿ ಯಾವ ಥರ ಹೆಂಗೆ ಏನು ಆಗಿದೆ ಅದ್ರ ಬಗ್ಗೆ ಏನು ಅಂತನ್ನ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡಿರೋ, ಅಥವಾ ನನಗೆ ಆ ಸಿನಿಮಾದಲ್ಲಿ ಅನಿಸಿರೋದು ಅಂತಂದರೆ ಈಗ ಪ್ರಕೃತಿ ಬಗ್ಗೆ ಹೇಳಿದ್ದಾರೆ. ಸೊ ಅದೇ ರೀತಿ ಈಗ ರಾಜಕೀಯದ ಬಗ್ಗೆ ನೀವೆಲ್ಲರೂ ಕೇಳ್ಬೋದು, ರಾಜಕೀಯ ಹಾಗೆ ಹಾಗೆ ರಾಜಕೀಯ ಬಗ್ಗೆನೂ ಇದೆ, ಪ್ರಕೃತಿ ಬಗ್ಗೆ ಏನಿದೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಯಾವ ಥರ ಯೋಚನೆ ಆಲೋಚನೆಗಳು ಬರ್ತಾವೆ ಅನ್ನೋದ್ರ ಮೇಲೂ ಕೆಲವೊಂದು ಸನ್ನಿವೇಶಗಳಿದ್ದಾವೆ. ಸೊ ಅದನ್ನೆಲ್ಲ ನೀವು ಫಸ್ಟಿಂದ ಲಾಸ್ಟ್ವರೆಗೂ ಕಂಟಿನ್ಯೂ ಮಿಸ್ ಮಾಡದೆ ನೋಡಿದಾಗ ಮಾತ್ರ ನಿಮ್ಗೆ ಅದು ಎಲ್ಲಿ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನು ಬಿಟ್ಟು ನೀವು ಬೇರೆ ಕಡೆ ಏನಾದರೂ ಕಾನ್ಸಂಟ್ರೇಷನ್ ಕೊಟ್ಟರೆ ನಿಮ್ಗೆ ಅದೇನೂ ಅರ್ಥನೇ ಆಗಲ್ಲ. ಯಾಕಂತಂದರೆ ಒಪ್ಪಿಸರ್ ಸಿನಿಮಾಗಳಂದ್ರೆ ಹಾಗೆ ಇರ್ತವೆ. ಸೊ ದಯವಿಟ್ಟು ಯಾರ ಸಿನಿಮಾ ನೋಡ್ತಿದ್ರೆ ಇನ್ನು ಇವತ್ತು ಯಾರು ನೋಡಿಲ್ಲಲ್ಲ ನೋಡಿರಿ. ಮತ್ತು ಇನ್ನೂ ಕೆಲವು ಜನ ಏನಂತಂತಾರೆ, ಸೊ ಒಂದೇ ಸಲ ನೋಡಿದರೆ ಸಿನಿಮಾ ಅರ್ಥ ಆಗಲ್ಲ. ಸೊ ಅಫ್ಕೋರ್ಸ್, ಯಾಕಂತಂದರೆ ಒಂದೇ ಸಲ ನೋಡಿದಾಗ ಅವ್ರಿಗೆ ಸಿನಿಮಾ ಯಾಕೆ ಅರ್ಥ ಆಗಿರಲ್ಲ ಅಂತಂದರೆ ಅವ್ರು ಕರೆಕ್ಟಾಗಿ ಸಿನಿಮಾ ಬಗ್ಗೆ ಫೋಕಸ್ ಆಗಿ ನೋಡ್ತಿರಲ್ಲ. ಬೇರೆ ಎಲ್ಲೋ ವಿಚಾರ ಇರುತ್ತೆ, ಬೇರೆ ಒಂದು ಯಾವುದ್ರ ಬಗ್ಗೆನೋ ಯೋಚನೆ ಮಾಡಿಕೊಂಡು ಸಿನಿಮಾ ನೋಡೋಕೆ ಬಂದಿರ್ತಾರೆ, ಅಥವಾ ಮತ್ತೊಂದೇನೋ ಮೈಂಡಲ್ಲಿರುತ್ತೆ. ಸೊ ಇಂಥದಕ್ಕಾಗಿ ಅವ್ರ ಸಿನಿಮಾಗಳು ಅರ್ಥ ಆಗಲ್ಲ. ಸಿನಿಮಾ ಅರ್ಥ ಆಗ್ಬೇಕಂತಂದರೆ ಅವರು ಫಸ್ಟ್ ಆಫ್ ಆಲ್ ಕೆಲವೊಂದು ಲೈನ್ ಕೊಟ್ಟಿರ್ತಾರೆ. ಅವರು ಸಿನಿಮಾ ಇಂಥವ್ರಿಗೆ ಇಂಥ ಹಂಗೆ ಅರ್ಥ ಆಗುತ್ತೆ, ಇಂಥವ್ರಲ್ಲಿಲ್ಲ ಅಂತಂದರೆ ಎದ್ದೋಗ್ಬಿಡ್ರಿ ಅಂತೇಳಿ ಡೈರೆಕ್ಟಾಗಿ ಹೇಳ್ಬಿಟ್ಟಿರ್ತಾರೆ ಅವರು. ಫಸ್ಟ್ಗೆ ಅವ್ರದ್ದು ಈ ಸಿನಿಮಾದಲ್ಲಿ ಕೆಲವೊಂದು ಫಸ್ಟಿಗೆಲ್ಲ ಈ ಚಿತ್ರದಲ್ಲಿ ಬರುವ ಸನ್ನಿವೇಶಗಳೆಲ್ಲ ಕಾಲ್ಪನಿಕ ಅಂತೇಳಿ ಹಾಕಿರ್ತಾರಲ್ಲ, ಸೊ ಅದೇ ಥರ ಸಿನಿಮಾನ ಅವರು ಬುದ್ಧಿವಂತರಿಗೆ ಮಾತ್ರ, ಅಥವಾ ಬುದ್ಧಿ ಇದ್ದವರು ನೋಡಬೇಡಿ, ಬುದ್ಧಿ ಇಲ್ಲದವ್ರವ್ರು ನೋಡಿರಿ. ಸೊ ಈ ಥರ ಅವ್ರದ್ದೊಂದು ಟೈಟಲ್ ಕಾರ್ಡ್ಗಳು ಇರ್ತವೆ ಪ್ರತಿಯೊಂದು ಸಿನಿಮಾದಲ್ಲಿ, ಅದೇ ಥರ ಇರ್ತವೆ. ಯಾಕಂದರೆ ಅವ್ರ ಡೈರೆಕ್ಷನ್ ಮಾಡಿರೋಂಥ ಸಿನಿಮಾಗಳು, ಅವ್ರು ಬೇರೆ ಡೈರೆಕ್ಷನಲ್ಲಿ ಅಥವಾ ಬೇರೆ ಡೈರೆಕ್ಟರ್ ಅವ್ರು ಮಾಡಿರೋ ಸಿನಿಮಾದಲ್ಲಿ ಆ ಥರ ಎಲ್ಲ ಇರ್ತಾವಿಲ್ಲ ಅಂತ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಬಟ್ ಅವ್ರ ಸಿನಿಮಾದಲ್ಲಿ ಏನು ಇವಾಗ ಲೈನ್ ಹೇಳಿದ್ನಲ್ಲ ಆ ಥರ ಅವರು ಹಾಕಿರ್ತಾರೆ. ಫಸ್ಟ್ ಎಂಟ್ರಿನೇ ಆ ಥರ ಇರುತ್ತೆ. ಸೊ ಇಲ್ಲಿ ತಲೆಗೆ ಜಾಸ್ತಿ ಕೆಲಸ ಕೊಟ್ಟಿದ್ದಾರೆ. ಸೊ ಸಿನಿಮಾ ನೋಡೋಕೆ ಹೋದವ್ರೂ ತಲೆಗೆ ಜಾಸ್ತಿ ಕೆಲಸ ಕೊಟ್ಟು ಯೋಚನೆ ಮಾಡಿ ನೋಡಿದ್ರೇ ನಿಮ್ಗೆ ಸಿನಿಮಾ ಅರ್ಥ ಆಗುತ್ತೆ. ಅದನ್ನು ಬಿಟ್ಟು ನೀವು ಸಿನಿಮಾ ಥರ ನೋಡಿದ್ರೆ ದಯವಿಟ್ಟು ಯಾರಿಗೂ ಅರ್ಥ ಆಗಲ್ಲ ಅಂತಲೇ ಹೇಳ್ತೀನಿ. ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳಿದ್ದಾರೆ, ನಮ್ಮ ಪೊಲಿಟಿಕ್ಸ್ ರಾಜಕೀಯದ ಬಗ್ಗೆನೂ ಹೇಳಿದ್ದಾರೆ. ಜನ್ರೇಷನ್ ನಾವು ಇದೇ ಥರ ಎಲ್ಲದಕ್ಕೂ ಹ್ಞೂ ಅಂತ ಅಂದ್ಕೊಂಡು ಹೋದರೆ ಮುಂದೆ ಏನಾಗುತ್ತೆ, ನೀವು ಮೊನ್ನೆ ಒಂದು ಟೀಸರ್ ಬಿಟ್ಟಿದ್ರು, ಸೊ ಅದನ್ನು ನೋಡಿದರೆ ನೀವು ಆ ಟ್ರೈಲರಲ್ಲೇ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಅಂದರೆ ಧರ್ಮ ಜಾತಿ ಯಾವ ಥರ ಇವಾಗ ಆಗಿದೆ ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ಸೊ ಫುಲ್ ಡೆಪ್ತಾಗಿ ಅಂದರೆ ಇವಾಗ
ಈ ನೀವೆಲ್ಲ ಎಲ್ಲರೂ ಬೇರೆ ರಿವ್ಯೂ ಅವರು ಕೊಟ್ಟಿರೋದಾಗಿರ್ಬೋದು, ನಾವು ಹೇಳೋದಾಗಿರ್ಬೋದು, ನೀವೇನಾದ್ರು ಅಂದ್ಕೊಂಡು ಹಿಂಗೆ ರಾಜಕೀಯ ಬಗ್ಗೆ ಹೇಳಿದರೆ ಡೈರೆಕ್ಟಾಗಿ ಎಲ್ಲೂ ಹೇಳಿಲ್ಲ ಅವರು. ಹೆಂಗೆ ಹೇಳ್ಬೇಕಲ್ಲ ಹಂಗೆ ಹೇಳಿದ್ದಾರೆ. ಯಾಕಂತಂದರೆ ನೀವು ಯೋಚನೆ ಮಾಡ್ಕೊಂಡು ಹೋದಾಗ ನಿಮ್ಗೆ ಅದು ಅರ್ಥ ಆಗುತ್ತೆ ಹೊರತಾಗಿ ಅದನ್ನು ಬಿಟ್ಟು ನೀವು ಡೈರೆಕ್ಟಾಗಿ ರಾಜಕೀಯ ಬಗ್ಗೆ ಹೇಳಿದಾರಾ, ಎಲ್ಲೈತಿ ರಾಜಕೀಯ ಅಂತೇಳಿ ಹುಡ್ಕೋಕೆ ಹೋದ್ರೆ ರಾಜಕೀಯ ಸಿಗಲ್ಲ. ಅದನ್ನು ಬಿಟ್ಟು ನೀವು ಏನೋ ಅದ್ರ ಬಗ್ಗೆ ಹುಡುಕಿದ್ರು ಸಿಗಲ್ಲ. ನೀವು ಏನೋ ಒಂದಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದರೆ ನಿಮಗೇನೋ ಅದು ಅರ್ಥ ಆಗಲ್ಲ. ಸೊ ನೀವು ಅಲ್ಲಿ ಹೋದ ನಂತರ ರಿಯಾಲಿಟಿ ಏನೈತೆ ಅಂತ ಅರ್ಥ ಮಾಡ್ಕೊಳಕ್ಕೆ ನೀವು ಪ್ರಯತ್ನ ಪಟ್ಟರೆ ನಿಮ್ಗೆ ಆ ಸಿನಿಮಾ ಅರ್ಥ ಆಗುತ್ತೆ. ರಿಯಾಲಿಟಿ ಅರ್ಥ ಮಾಡ್ಕೊಳ್ದೇ ನೀವು ಹೋಗಿ ಸಿನಿಮಾ ನೋಡ್ತೀನಿ ಅಂತಂದರೆ ನಿಮ್ಗೆ ಹೆಂಗೂ ಅರ್ಥ ಆಗಲ್ಲ. ಯಾಕಂತಂದರೆ ನಾನು ಇವತ್ತು ಹೋಗಿರೋ ಅಂದರೆ ನನ್ನ ಸರೌಂಡಿಂಗ್ ಅಂದರೆ ಥಿಯೇಟ್ರಲ್ಲಿ ನೋಡುವಾಗ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ಅವಾಗ ಕೆಲವು ಜನ ಹೇಳೋದು ಸಿನಿಮಾನೇ ಯಾಕೋ ಅರ್ಥ ಆಗಲಿಲ್ಲ. ಇನ್ನು ಕೆಲವರು ನಾನು ಸಿನಿಮಾ ನೋಡ್ಬೇಕಂದ್ರೆ ಕೆಲವು ಆ ಕಡೆ ಈ ಕಡೆ ಎಲ್ಲ ಮಾತಾಡೋರು ಈ ಸಿನಿಮಾ ಈ ಪಾಯಿಂಟಲ್ಲಿ ಹಿಂಗಿತ್ತು, ಇದನ್ನು ಹಿಂಗೆ ಹೇಳ್ತಿದ್ದಾರೆ. ಕೆಲವು ಜನ ಕರೆಕ್ಟಾಗಿ ಊಹೆ ಮಾಡ್ಕೋತಾ ಇದ್ರು, ಇನ್ನು ಕೆಲವು ಜನ ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಬಟ್ ಏನೋ ಒಂದೊಂದು ಥರ ಒಬ್ಬೊಬ್ರದ್ದು ವಿಚಾರಗಳಿತ್ತು. ಸೊ ನೀವು ಯಾವ ಥರ ವಿಚಾರ ಅಲ್ಲಿ ನೀವು ಕರೆಕ್ಟಾಗಿ ನೀವು ಯಾವ ಥರ ಯೋಚನೆ ಮಾಡಿಕೊಂಡು ಅಲ್ಲಿ ಹೋಗಿರ್ತೀರ ಅದರ ಮೇಲೆ ನಿಮಗೆ ಸಿನಿಮಾ ಅರ್ಥ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇನ್ನೂ ಒಂದು ಪಾಯಿಂಟ್ ಸಿನಿಮಾ ನಿಮ್ಗೆ ಅರ್ಥನೇ ಆಗ್ಬೇಕಂತಂದರೆ ಅಲ್ಲಿರೋ ಪಾತ್ರಗಳು, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಅಂದರೆ ಅವ್ರು ಮಾತಾಡೋ ಟ್ಯೂನನ್ನು ಮಾತ್ರ ಅಬ್ಸರ್ವ್ ಮಾಡಿ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಕೆಲವು ಮ್ಯೂಸಿಕ್ ಎಲ್ಲ ನಿಮ್ಮನ್ನಂದರೆ ಕಾನ್ಸಂಟ್ರೇಷನ್ ಫೋಕಸ್ ಸಿನಿಮಾ ಮೇಲೆ ಇದ್ರೇ ನಿಮ್ಗೆ ಅರ್ಥ ಆಗುತ್ತೆ. ಬೇರೆ ಬ್ಯಾಕ್ಗ್ರೌಂಡ್ ಸ್ಕೋರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಆ ಥರ ಎಲ್ಲ ಜಾಸ್ತಿ ಅದನ್ನು ಕೆಲವೊಂದು ನಿಮ್ಮನ್ನ ಡೈವರ್ಟ್ ಮಾಡೋಕ್ಕೆ. ಈಗ ನೋಡು, ಒಂದು ಸಂತೆಯಲ್ಲಿದ್ದಾಗ ಏನೋ ಹೇಳಿರ್ತಾರೆ ಮರ್ತೀವಲ್ಲ ಆ ಥರ ಆಗೋ ಸೀನ್ಗಳು ಜಾಸ್ತಿ ಇದ್ದಾವೆ. ಸೊ ನಾವು ಎಲ್ಲಿ ಏನು ಆ ಸಿನಿಮಾ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರೆ ಅವರು ಒಂದೊಂದು ಮಾತು ಕೂಡ ಒಂದೊಂದು ಲೈನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆ ಸಿನಿಮಾದಲ್ಲಿದ್ದಾವೆ. ಸೊ ದಯವಿಟ್ಟು ಎಲ್ಲರೂ ಅಷ್ಟೇ ಕರೆಕ್ಟಾಗಿ ಆ ಒಂದು ಸಿನಿಮಾನ ನೋಡ್ಕೊಂಬಂದರೆ ನಿಮಗೆ ರಿಯಾಲಿಟಿ ಏನು ಅಂತ ಅನ್ನೋದು ಪಕ್ಕಾ ಅರ್ಥ ಆಗುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಲ್ಲದೆ ಉಪೇಂದ್ರ ಸರ್ ಮೂವಿ ಅಂತಂದ್ರೇ ಹಾಗೆ ಅವ್ರು ಡೈರೆಕ್ಷನ್ ಮಾಡಿರೋ ಮೂವಿ ಅಂತಂದ್ರೇ ಅವ್ರ ಸ್ಟೋರಿ ಅವ್ರ ಡೈರೆಕ್ಷನಲ್ಲಿ ಬಂದರೆ ಸಿನಿಮಾ ಅದು 100% ಅಷ್ಟೇ ತಲೆಗೆ ಕೆಲಸ ಕೊಟ್ಟಿರುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ ಸೊ ನಾನು ಸ್ವತಃ ಬಂದಿರೋ ಸಿನಿಮಾ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಇನ್ನೂ ಸಿನಿಮಾನ ನೋಡಿಲ್ಲ ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ.